ಟೆಕ್ಕಿಯೊಬ್ಬ ಪತ್ನಿಯನ್ನ ಕೊಲೆಗೈದು ದೇಹವನ್ನು ತುಂಡರಿಸಿ ಸೂಟ್ ಕೇಸ್ನಲ್ಲಿ ತುಂಬಿದಂತಹ ಪ್ರಕರಣ. ವಿಷ ಸೇವಿಸಿ ಆತ ಪೊಲೀಸ್ ಠಾಣೆ ಮುಂದೆ ಬಿದ್ದಿದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಆತ ಸಿಕ್ಕಿ ಬಿದ್ದದ್ದೇ ಒಂದು ರೀತಿ ರೋಚಕವಾದಂತಹ ಸನ್ನಿವೇಶ. ಅದು ಬೆಂಗಳೂರಿನಲ್ಲ, ದೂರದ ಪುಣೆಯಲ್ಲಿ. ಟೆಕ್ಕಿಯಿಂದ ಪತ್ನಿ ಕೊಲೆಗೈದು ಸೂಟ್ ಕೇಸ್ನಲ್ಲಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಣೆಯ ಶಿರ್ವಾಲ್ ಪೊಲೀಸರಿಗೆ ಈ ಕೊಲೆ ಮಾಡಿದ ಟೆಕ್ಕಿ ಸಿಕ್ಕಿ ಬಿದ್ದಿದೆ ರೋಚಕ. ಕೊಲೆ ಮಾಡಿಬಿಟ್ಟು ಆತ ಮುಂಬೈಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡು ಮುಂಬೈಗೆ ಹೊರಡ್ತಾನೆ ಆರೋಪಿ ರಾಕೇಶ್. ಈ ಸಂದರ್ಭದಲ್ಲಿ ಶಿರ್ವಾಲ್ ಠಾಣೆ ಸಮೀಪ, ಅಂದರೆ ಪುಣೆ ಹತ್ತಿರ ಶಿರ್ವಾಲ್ ಠಾಣೆ ಸಮೀಪ ಈ ಟೆಕ್ಕಿ ಅಸ್ವಸ್ಥನಾಗಿ ಬಿದ್ದಿದ್ದಂತೆ. ಈ ವೇಳೆ ಶಿರ್ವಾಲ್ ಠಾಣೆ ಪೊಲೀಸರು ಅಸ್ವಸ್ಥನಾಗಿ ಬಿದ್ದಿದ್ದ ರಾಕೇಶ್ನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಶಿರ್ವಾಲ್ ಠಾಣೆ ಪೊಲೀಸರು. ಆಮೇಲೆ ಆತನನ್ನು ವಿಚಾರಣೆ ಮಾಡಿದಾಗ ಈ ಹತ್ಯೆಯನ್ನು ಮಾಡಿದ್ದಾಗಿ ಆತ ಒಪ್ಕೋತಾನೆ. ಆಗ ಶಿರ್ವಾಲ್ ಪೊಲೀಸರು ಬೆಂಗಳೂರು ಪೊಲೀಸರನ್ನು ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಂದು ಘಟನೆ ನಡೆದಿದೆ, ಅಷ್ಟೊತ್ತಿಗಾಗಲೇ ಇಲ್ಲಿ ಬೆಳಕಿಗೆ ಬಂದಿತ್ತು ಕೊಲೆ ಮಾಡಿದ್ದು, ಆ ಆರೋಪಿ ಇಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ಹೇಳಿದ ಮೇಲೆ ಇಲ್ಲಿಂದ ಪೊಲೀಸರು ಪುಣೆಗೆ ತೆರಳುತ್ತಾರೆ. ಈಗಲೂ ಕೂಡ ಪುಣೆಯಲ್ಲೇ ಇದ್ದಾರೆ. ಆತನನ್ನು ಇವತ್ತೇ ಕರ್ಕೊಂಡು ಬರ್ತಕ್ಕಂಥದ್ದು ಡೌಟು. ಯಾಕೆಂದರೆ ಪೊಲೀಸ್ ಡಾಕ್ಟ್ರು ಕ್ಲಿಯರೆನ್ಸ್ ಕೊಡಬೇಕು. ಯಾಕೆಂದರೆ ಆತ ವಿಷ ಕುಡಿದು ಬಿದ್ದಿದ್ದ. ಸೊ ಸ್ಟಮಕ್ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆತ ಸುಧಾರಿಸ್ಕೊಂಡಿದ್ದಾನೆ ಅಂತ ಅಂದ ಮೇಲೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಅಲ್ಲಿ ತನಕ ಪುಣೆ ಪೊಲೀಸರೇ, ಶಿರ್ವಾಲ್ ಪೊಲೀಸರೇ ಆತನ ಸ್ಟೇಟ್ಮೆಂಟನ್ನು ಕೂಡ ತಗೋತಾರೆ, ಪ್ರೈಮರಿ ಸ್ಟೇಟ್ಮೆಂಟ್. ಇನ್ನು ಈತ ಯಾರು ಏನು ಎತ್ತ ಅಂತ ನೋಡೋದಾದರೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಈ ರಾಕೇಶ್. ಇವನ ಪತ್ನಿ ಕೆಲಸಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು, ಗೌರಿ ಅಂತಂದ್ಬಿಟ್ಟು. ಬುಧವಾರ ರಾತ್ರಿ, ಅಂದರೆ ಮೊನ್ನೆ ರಾತ್ರಿ ಕೆಲಸದ ವಿಚಾರಕ್ಕೆ ದಂಪತಿ ಮಧ್ಯೆ ಗಲಾಟೆಯಾಗಿದೆ. ಆ ಗಲಾಟೆ ವಿಕೋಪಕ್ಕೆ ತಿರುಗಿ ಹಲ್ಲೆ ಮಾಡಿದ್ದಂತೆ ಪತಿ ರಾಕೇಶ್. ಹಲ್ಲೆ ಮಾಡಿ ಕೊಲೆ ಕೂಡ ಮಾಡಿಬಿಟ್ಟಿದ್ದಾನೆ. ಬಳಿಕ ಪತ್ನಿ ದೇಹವನ್ನು ತುಂಡರಿಸಿ ಸೂಟ್ ಕೇಸ್ಗೆ ತುಂಬಿದ್ದ ಈ ಟೆಕ್ಕಿ ಅಂತ ಗೊತ್ತಾಗಿದೆ. ಆಮೇಲೆ ಕೊಲೆ ಮಾಡಿದ ಬಳಿಕ ಮನೆಯಲ್ಲೇ ಊಟ ಕೂಡ ಮಾಡಿದ್ದಂತೆ ಇವನು. ಬಳಿಕ ಬಾತ್ರೂಮ್ನಲ್ಲಿ ಸೂಟ್ ಕೇಸ್ ಇಟ್ಟು ಹೋಗಿದ್ದ. ಅಂದರೆ ಈತ ಅದನ್ನು ಆಟೋಗೋ ಕ್ಯಾಬ್ಗೋ ಸಾಗಿಸೋದಕ್ಕೆ ನೋಡಿದ್ದಾನೆ, ಆದರೆ ಸಾಗ್ಸೋಕ್ಕಾಗಿಲ್ಲ ಅವನ ಕೈಲಿ. ತೂಕ ಜಾಸ್ತಿ ಆಗಿದೆ. ಅವನ ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಅದನ್ನು ಎಲ್ಲಾದರೂ ಡಿಸ್ಪೋಸ್ ಮಾಡಿಬಿಡೋಣ ಡೆಡ್ ಬಾಡಿಯನ್ನು ಅಂತ ಅಂದ್ಕೊಂಡಿದ್ದ. ಆದರೆ ತೂಕ ಜಾಸ್ತಿ ಆಗಿದೆ, ಆಮೇಲೆ ಒಬ್ಬನೇ ತರಬೇಕು, ಬೇರೆಯವ್ರ ಸಹಾಯ ಕೇಳಿದ್ರೆ ಅನುಮಾನ ಬರುತ್ತೆ. ಹಾಗಾಗಿ ಆತ ಅದನ್ನು ಅಲ್ಲೇ ಬಿಟ್ಟು ಮುಂಬೈಗೆ ಎಸ್ಕೇಪ್ ಆಗಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಈ ಟೆಕ್ಕಿ ರಾಕೇಶ್ ಮುಂಬೈಗೆ ಹೋಗಬೇಕು ಅಂತ ಅಂದ್ಕೊಂಡವನು ಪುಣೆಯಲ್ಲೇ ಇಳಿದಿದ್ದು ಯಾಕೆ? ಅಲ್ಲಿ ವಿಷ ಸೇವಿಸಿದ್ದು ಯಾಕೆ? ಆಮೇಲೆ ಇದು ಪ್ರೀ ಪ್ಲ್ಯಾನ್ ಅಂತ ಅನಿಸುತ್ತೆ. ಯಾಕೆಂದರೆ ಒಂದೇ ದಿನದ ಜಗಳಕ್ಕೆ ಈ ಥರ ಎಲ್ಲ ತೀರಾ ತುಂಡು ಕತ್ತರಿಸೋ ಹಂತಕ್ಕೆ ಹೋಗಲ್ಲ. ತುಂಬ ತಿಂಗಳುಗಳಿಂದ ಗಂಡ ಹೆಂಡತಿ ನಡುವೆ ವೈಮನಸ್ಸು ಮನಸ್ತಾಪಗಳಿತ್ತು ಅಂತ ಅನಿಸುತ್ತೆ. ಸೊ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ? ಖಂಡಿತ ಅರವಿಂದ್, ಈಗಾಗಲೇ ಗಂಡನಿಂದ ಪತ್ನಿಯ ಭೀಕರ ಹತ್ಯೆ ಕೊಲೆ ಪ್ರಕರಣ. ರಾಕೇಶ್ ಬುಧವಾರ ರಾತ್ರಿ ಕೊಲೆ ಮಾಡಿ 12:30 ಸಮಯದಲ್ಲಿ ಮನೆಯಿಂದ ಆಚೆ ಹೋಗ್ತಿರುವಂಥ ದೃಶ್ಯಾವಳಿಗಳೀಗ ಪೊಲೀಸರಿಗೆ ಲಭ್ಯ ಆಗಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆಗೆ ಪೊಲೀಸರು ಇಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಿದಾಗ ಆತ ಇಲ್ಲಿಂದ ತಪ್ಪಿಸ್ಕೊಂಡು, ಅಂದರೆ ನಾನು ಮುಂಭಾಗದಲ್ಲಿರುವಂಥ ಮನೆಯಿಂದ ನೇರವಾಗಿ ಈ ರಸ್ತೆಯಲ್ಲಿ ಇಳಿದು ಹೋಗ್ಬೇಕಾದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಆತ ಮುಂಭಾಗದಲ್ಲೇ ಒಂದು ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟ್ ಬಳಿ ಕಾರ್ ನಿಲ್ಲಿಸಿರ್ತಾನೆ. ಆ ಕಾರನ್ನು ತೆಗೆದುಕೊಂಡು ನೇರವಾಗಿ ಆತ ಮುಂಬೈ ಕಡೆ ಪಯಣ ಬೆಳೆಸಿರುವಂಥದ್ದು. ಅಂದರೆ 16 ಗಂಟೆ ಆತ ಇಲ್ಲಿಂದ ಮನೆಯಿಂದ ಹೋದ ನಂತರವೂ ಸಹ ಕೊಲೆ ಆಗಿರೋ ಬಗ್ಗೆ ಯಾರಿಗೂ ಸಹ ಮಾಹಿತಿ ಇರಲ್ಲ. 16 ಗಂಟೆ ಆದ ನಂತರ ಆತನೇ ರಾಕೇಶನೇ ಖುದ್ದು ಫೋನ್ ಮಾಡಿ ಏನು ಕೆಳಗಡೆ ಅದೇ ಮನೆಯ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಬಾಡಿಗೆ ಇರುವಂಥವ್ರಿಗೆ ಮಾಹಿತಿ ಕೊಟ್ಟಿದ್ದಾನೆ. ಅಂದರೆ ನನ್ನ ಹೆಂಡತಿನ ಕೊಲೆ ಮಾಡಿ ನಾನು ಈ ಥರ ಆಚೆ ಬಂದಿದ್ದೀನಿ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ನಂತರ ಪೊಲೀಸರು ಬರ್ತಾರೆ, ತನಿಖೆಯನ್ನು ಪ್ರಾರಂಭ ಮಾಡಿಕೊಳ್ತಾರೆ. ಒಂದು ಕಡೆಗೆ ನಿನ್ನೆ ಪೊಲೀಸರು ಬಂದು ನೋಡಿದ ನಂತರ ರಾಕೇಶ್ಗೂ ಸಹ ಫೋನ್ಗೆ ಟ್ರೈ ಮಾಡ್ತಾರೆ. ಯಾಕಂದರೆ ಪತ್ನಿಯ ಮೊಬೈಲನ್ನು ಸಹ ಸ್ವಿಚ್ ಆಫ್ ಮಾಡಿ ಆತ ಇಲ್ಲಿಂದ ಹೊರಟಿರೋಂಥದ್ದು. ಹಾಗಾಗಿ ರಾಕೇಶ್ಗೂ ಸಹ ಫೋನ್ಗೆ ಕರೆ ಮಾಡಿದಾಗ ಆತ ಮೊದಲಿಗೆ ರಿಸೀವ್ ಮಾಡ್ತಾನೆ, ನಂತರ ಸ್ವಿಚ್ ಆಫ್ ಮಾಡ್ತಾನೆ. ಆ ನಂತರ ಏನು ಪೊಲೀಸರು ಆತನ ಟವರ್ ಲೊಕೇಶನನ್ನು ತೆಗೆದುಕೊಂಡು ಪುಣೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಆ ನಂತರ ಪೊಲೀಸರು ಆತನಿಗಾಗಿ ಸಹ ಹುಡುಕಾಡ್ತಿದ್ದಾರೆ. ಅಷ್ಟರಲ್ಲಿ ಆತ ಪುಣೆಯ ಪೊಲೀಸ್ ಠಾಣೆಯ ಶಿವರ್ಫಲ್ಲಿ ಪೊಲೀಸ್ ಠಾಣೆ ಮುಂಭಾಗ ಆತ ಏನು ವಿಷ ಸೇವಿಸಿ ಅಸ್ವಸ್ಥವಾಗಿ ಬಿದ್ದಿರ್ತಾನೆ. ಆತನನ್ನು ಕೂಡಲೇ ಸ್ಥಳೀಯ ಪಕ್ಕದಲ್ಲಿರುವಂಥ ಪ್ರಾಥಮಿಕ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಚಿಕಿತ್ಸೆ ಕೊಟ್ಟು ಆತನನ್ನು ಈಗ ಸಾಸುಲು ಪೊಲೀಸ್ ಅಂದರೆ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಅಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇನ್ನು ಉಳಿಮಾವು
ಪೊಲೀಸ್ ಠಾಣೆಯ PSI ಒಬ್ಬರ ನೇತೃತ್ವದ ತಂಡ ಈಗಾಗಲೇ ಪುಣೆಗೆ ಹೋಗಿದ್ದಾರೆ. ಜೊತೆಗೆ ಆಸ್ಪತ್ರೆಯಲ್ಲಿ ಆತನ ಕಂಡೀಷನ್ ಬಗ್ಗೆ ಈಗಾಗಲೇ ವಿಚಾರಣೆಯನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರೋದು. ಮತ್ತೊಂದು ಕಡೆಗೆ ಅಲ್ಲಿನ ಪೊಲೀಸರ ಜೊತೆ ಮತ್ತು ಇಲ್ಲಿ ಆಗಿರುವಂಥ ಘಟನೆ ಬಗ್ಗೆ ಸಂಪೂರ್ಣ ವಿಚಾರಣೆಯನ್ನು ಮಾಡ್ತಿರೋಂಥದ್ದು. ಅಂದರೆ ವಿಚಾರಣೆ ಮಾಡಿ ಯಾವುದಕ್ಕೆ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಸಹ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆಗೆ ಪ್ರಮುಖ ಕಾರಣ ಪೊಲೀಸರಿಗೆ ಈಗ ಸಿಕ್ಕಿರುವಂಥ ಮಾಹಿತಿ, ಹೆಂಡತಿ ಕೆಲಸಕ್ಕೆ ಹೋಗ್ತಿರಲಿಲ್ಲ, ಈತ ಮಾತ್ರ ಕೆಲಸ ಮಾಡ್ತಿದ್ದ, ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಮಾಡ್ಕೊಂಡಿದ್ದ. ಆದರೆ ಹೆಂಡತಿ ಮತ್ತೆ ಜಗಳ ಆಗಿದ್ರೆ ಇದು ಈ ಒಂದು ಕೊಲೆಗೆ ಕಾರಣ ಅಂತೇಳಿ ಗೊತ್ತಾಗ್ತಿರೋದು. ಇನ್ನು ಆರೋಪಿ ಬಂದ ನಂತರ ಇನ್ನಷ್ಟು ತನಿಖೆಯಲ್ಲಿ ತಮ್ಮ ಎಲ್ಲ ಮಾಹಿತಿಗಾಗಿ ನೋಡೋಣ. ಈಗ ಆರೋಪಿ ಬದುಕಿದಾನೆ, ಹಾಗಾಗಿ ಆತನಿಂದ ಬಾಯಿ ಬಿಡಿಸ್ಬೋದು ಏನೆಲ್ಲ ಆಗಿದೆ ಅಂತಂದ್ಬಿಟ್ಟು ಬೆಂಗಳೂರು ಕರ್ಕೊಂಡು ಬಂದ್ಮೇಲೆ ಗೊತ್ತಾಗುತ್ತೆ.